ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಭ್ರಷ್ಟಾಚಾರವನ್ನು ಬಂಡವಾಳವಾಗಿ ಇಟ್ಕೊಂಡು ಏನು ಅಂತ ಏನೇನೋ ಹಗರಣಗಳಂತೆ ಲಕ್ಷಾಂತರ ಕೋಟಿ ರೂಪಾಯಿ ಹಗರಣಗಳನ್ನೆಲ್ಲ ಹೊರಗೆ ತಂದು ಜನಗಳ ಮಧ್ಯೆ ಬಿಟ್ಟು ಅಧಿಕಾರಕ್ಕೆ ಬರ್ತಾರೆ. 2019ರಲ್ಲಿ ಬರ್ತಾರೆ, 2024ರಲ್ಲಿ ಬಂದಿದ್ದಾರೆ, 2029ರಲ್ಲಿ ಬರ್ತಾರೆ, 2034ರಲ್ಲಿ ಬರ್ತಾರೆ ಅಂತೇಳಿ ಹಿಂದಿನ ಎಪಿಸೋಡ್ನ ಮುಂದುವರಿಸ್ತಾ ಇದ್ವಿ. ನೋಡಿ, 2014ರಲ್ಲಿ ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದಾಗ ಕಾಂಗ್ರೆಸ್ನವರು ಏನು ಮಾಡಿದ್ರು, ಹಿಂದೂಗಳನ್ನ ಹೊಡಿತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಹೇಗೆ ಮಾಡಿದ್ರು ಅಂತ ಹೇಳ್ತೀನಿ ಬನ್ನಿ. ನರೇಂದ್ರ ಮೋದಿಯವರು ಮೇಲ್ವರ್ಗದ ರೆಪ್ರೆಸೆಂಟೇಟಿವ್ ಅಂತ, ಮೇಲ್ವರ್ಗದ ರೆಪ್ರೆಸೆಂಟೇಟಿವ್ ಅಂದರೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅಹಿಂದ ಅಂತ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ ಅದು, ಮತ್ತು SC/STಗಳು ವಿರುದ್ಧ ವಿರೋಧ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ವಿರೋಧ ಮೇಲ್ವರ್ಗದ ಜನಪ್ರತಿನಿಧಿಯವರು ಅಂದ್ಬಿಟ್ಟು ಮಾಡಿದ್ರು. ಈ ದೊಡ್ಡ ಮುಂಡೆ ಮಕ್ಕಳಿಗೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಮುಖಾಂತರ ಒಂದು ಪ್ರಶ್ನೆ ಕೇಳ್ತೀವಿ. ನರೇಂದ್ರ ಮೋದಿ ಅವರೇನೇ OBC ಕ್ಯಾಟಗರಿಯಿಂದ ಬಂದಿರೋರು, ಇನ್ನೇನು ಬೇಕು ನಿಮಗೆ? ಅದಕ್ಕಿಂತ ದೊಡ್ಡ ಉದಾಹರಣೆ ನರೇಂದ್ರ ಮೋದಿಯವರು ಮೇಲ್ವರ್ಗದವರು ಅಂತ ಹೇಳ್ತೀರಾ. ನರೇಂದ್ರ ಮೋದಿಯವರೇ OBC ಕ್ಯಾಟಗರಿ. ನಿಮಗೆ ಏನಾದ್ರು ದಮ್ಮಿದ್ರಿ, ಕಾಂಗ್ರೆಸ್ನವ್ರಿಗೆ ದಮ್ಮಿದ್ರಿ, ಒಬ್ಬ OBC ಕ್ಯಾಟಗರಿಯಿಂದ ಬಂದಿರ್ತಕ್ಕಂಥವನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಒಂದು ಪ್ರೀ ಎಲೆಕ್ಷನ್ ಒಂದು ಇದನ್ನು ಕೊಡಿ, ಸ್ಟೇಟ್ಮೆಂಟ್ ಕೊಡಿ. ನಿಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿ, ರಿಮೋಟ್ ಕಂಟ್ರೋಲ್ ಆಗಲಿ, ಅದು ದಮ್ಮೇ ಇಲ್ಲ ನಿಮಗೆ. ಸುಮ್ಮನೆ ಏನೋ ಹುಚ್ಚು ಮುಂಡೆ ಮದುವೆ ಉಂಡೋನೇ ಜನ ಅಂತ 67 ವರ್ಷ ರೂಲ್ ಮಾಡಿಬಿಟ್ರಿ. 47ನೇ ಇಸ್ವಿಯಿಂದ ಹಿಡಿದು 47ರಿಂದ ಹಿಡಿದು 64ವರೆಗೂ ಪಂಡಿತ್ ಜವಾಹರ್ಲಾಲ್ ನೆಹರು, ಅನಂತರ ಶ್ರೀಮತಿ ಇಂದಿರಾ ಗಾಂಧಿಯವರು, ಅನಂತರ ರಾಹುಲ್ ಗಾಂಧಿಯವರು, ಅನಂತರ ರಿಮೋಟ್ ಕಂಟ್ರೋಲು, ಆಮೇಲೆ ರಾಹುಲ್ ಗಾಂಧಿಯವರು. ಏನಾಯಿತು? ಜನಗಳನ್ನ ಯಾಮಾರಿಸಿ ಅಧಿಕಾರ ಮಾಡಿ ನಿಮ್ಮ ಪಾಕೆಟ್ಗಳನ್ನ ದಪ್ಪ ಮಾಡ್ಕೊಂಡ್ರಿ. ಏನೂ ಕೆಲಸ ಮಾಡ್ದೇನೆ ಸೋನಿಯಾ ಗಾಂಧಿಯವರು 4th ರಿಚೆಸ್ಟ್ ವುಮೆನ್ ಆಗಿದ್ದಾರಂತೆ ಪ್ರಪಂಚದಲ್ಲಿ. ಹೇಗೆ? ಇದನ್ನು ಕಾಂಗ್ರೆಸ್ನವ್ರು ಪ್ರಶ್ನೆ ಕೇಳ್ತಾರೆ. ಅದಾನಿಯವರು ನರೇಂದ್ರ ಮೋದಿಯವರ ಫ್ರೆಂಡು, ಅಂಬಾನಿಯವರು ನರೇಂದ್ರ ಮೋದಿಯವರ ಫ್ರೆಂಡು. ಅವರೆಲ್ಲ ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಏನೇನು ಸಂವಿಧಾನದಲ್ಲಿ ಕಾನೂನುಗಳಿದೆ ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ದಾರೆ. ಕಾನೂನುಬದ್ಧವಾಗಿ ಕೆಲಸ ಮಾಡಿ ಶ್ರೀಮಂತರಾಗಿದ್ದಾರೆ. ನಮ್ಮ ದೇಶದಲ್ಲಿ ಕಳ್ತನ ಮಾಡೋದು ಓಕೆ, ಕಾನೂನುಬದ್ಧವಾಗಿ ದುಡ್ಡು ಸಂಪಾದಿಸೋದು ಅಪರಾಧನ? ಇದನ್ನು ನೀವೇ ಕ್ಲಾರಿಫೈ ಮಾಡಬೇಕು. ಇದನ್ನು ಕ್ಲಾರಿಫೈ ಮಾಡಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಡಿ. ಅದಾನಿ ಅಂಬಾನಿಯವರು ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಏನು ಅಂತಂದರೆ ಪ್ಯಾರಲಲ್ಲಾಗಿ ಸರ್ಕಾರ ನಡೆಸೋಷ್ಟು ಶ್ರೀಮಂತರಾಗಿ ಬೆಳೆದಿರೋರು. ಇದರಿಂದ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ತಾರೆ, ಅವರೆಲ್ಲ ದೇಶ ಪ್ರೇಮಿಗಳು. ಅವ್ರನ್ನ ಬೆಂಬಲಿಸಬೇಕಾದ್ದು, ಅವರಿಗೆ ಸಂಪೂರ್ಣ ಸಹಕಾರ ಕೊಡಬೇಕಾದ್ದು ಪ್ರತಿಯೊಂದು ರಾಜಕೀಯ ಪಕ್ಷಗಳ ಕರ್ತವ್ಯ, ಪ್ರತಿಯೊಂದು ಸರ್ಕಾರದ ಕರ್ತವ್ಯ. ಅವ್ರನ್ನ ಎನ್ಕರೇಜ್ ಮಾಡಬೇಕಾಗಿರೋದು, ಅವ್ರನ್ನ ಕೈ ಹಿಡಿದು ಮೇಲೆತ್ತಬೇಕಾಗಿರೋದು ಸರ್ಕಾರಗಳ ಕರ್ತವ್ಯ. ಈ ಕೆಲಸನ ನೀವು ಕಾಂಗ್ರೆಸ್ನವರು ಮಾಡ್ತಿದ್ದೀರಾ. ಏನು ಅಂದರೆ ಅದಾನಿಯವ್ರಿಗೆ ಜಾಸ್ತಿ ಕಾಂಟ್ರಾಕ್ಟ್ ಕೊಟ್ಟಿರೋದು ರಾಜಸ್ಥಾನ್ ಗೌರ್ಮೆಂಟು, ಮತ್ತು ಪಶ್ಚಿಮ ಬಂಗಾಳದ ಗೌರ್ಮೆಂಟು, ಕೇರಳದ ಗೌರ್ಮೆಂಟ್. ಇವರೆಲ್ಲ ಕಾಂಗ್ರೆಸ್ ತೆಕ್ಕೆನಲ್ಲಿ ಹೋಗಿ ಕೂತಿದ್ದಾರೆ. 2024ರಲ್ಲಿ ನರೇಂದ್ರ ಮೋದಿ ಎಂಥ ವಿಪರ್ಯಾಸ! ಯಾರನ್ನೇ ಯಾಮಾರ್ಸಕ್ಕೆ ಹೊರಟಿದ್ದೀರಿ ನೀವು? ಪ್ರಪಂಚ ಈಗ ಏನಾಗಿದೆ, ಮುಂದಕ್ಕೆ ಹೋಗ್ಬಿಟ್ಟಿದೆ. ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಬಂದಿದೆ. ನೀವು ಪೇಪರ್ಗಳ್ನ ಇಟ್ಕೊಂಡು, ಕೆಲವು ಜರ್ನಲಿಸ್ಟ್ಗಳ್ನ ಇಟ್ಕೊಂಡು ನೀವು ದೇಶನ ಯಾಮಾರ್ಸೋಕ್ಕೆ ಸಾಧ್ಯ ಇಲ್ಲ. ಅದ್ರ ಉದಾಹರಣೆನೇ ಎಷ್ಟು ವಿರೋಧ ಮಾಡಿದ್ರು. ಬೆಲೆ ಏರಿಕೆ ಅಂತ ಹೇಳಿದ್ರಿ. ಬೆಲೆ ಏರಿಕೆ ಎಲೆಕ್ಷನ್ ಆದ ತಕ್ಷಣ ನರೇಂದ್ರ ಮೋದಿಯವರು ಹೇಗೆ 3ನೇ ಸರಿ ಎಲೆಕ್ಷನ್ ಗೆದ್ದರು ತಕ್ಷಣ ನೋಡಿ, ಕಾಂಗ್ರೆಸ್ ಸರ್ಕಾರ ಇರೋದು ಕರ್ನಾಟಕದಲ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ. ತಕ್ಷಣ ನೀವು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಿ. ಬೆಲೆ ಏರಿಕೆ ಅಂತ ಬೊಬ್ಬೆ ಹೊಡೆದವರು ಸ್ವಾಮಿ ನೀವು. ಎಲೆಕ್ಷನ್ಗಿಂತ ಮುಂಚೆ ಕೇವಲ 15 ದಿವಸದಲ್ಲಿ ನೀವೇನು ಮಾಡಿದ್ರಿ? ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರಿ. ಮತ್ತು ಕೇವಲ ಇನ್ನು 10 ದಿವಸದಲ್ಲಿ, ಅಂದರೆ 1 ತಿಂಗಳ ಅವಧಿ ಒಳಗೆ ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಾ. ಹಾಲಿನ ಬೆಲೆ ಜಾಸ್ತಿ ಮಾಡೋದು ಹೆಂಗೆ? ಲೀಟ್ರಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿದ್ದೀರಾ, ಆದರೆ ಲೀಟ್ರಿಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದೀರಾ. ಇದೇನು ಅಂದರೆ ಕುತಂತ್ರದ ರಾಜಕಾರಣ ಇಲ್ಲೂ ಮಾಡ್ತಿದ್ದೀರಾ. ದುಡ್ಡು ಲೀಟ್ರಿಗೆ 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ 4 ರೂಪಾಯಿ ಜಾಸ್ತಿ ಮಾಡಿದ್ದೀರಾ. 1 ಲೀಟ್ರ್ ಪ್ಯಾಕೆಟ್ ಹಾಲೇ ಸಿಗ್ದಂಗೆ ಮಾಡಿದ್ದೀರಾ ನೀವು ಮಾರ್ಕೆಟಲ್ಲಿ. ಏನು ಅಂದರೆ ಮಾರ್ಕೆಟಲ್ಲಿ ನೋಡಿದ್ರೆ 100ಕ್ಕೆ 90 ಭಾಗ ಕೇವಲ ಅರ್ಧ ಲೀಟ್ರ್ ಹಾಲು ಪ್ಯಾಕೆಟ್ ಮಾತ್ರ ಸಿಗುತ್ತೆ. ಈ ಥರ ಅತಿ ಚಾಣಾಕ್ಷತನ ಕುತಂತ್ರ ಮಾಡ್ತಕ್ಕಂಥ ವಿದ್ಯೆ ಗೊತ್ತಿರೋದು ನಿಮ್ಗೊಬ್ಬರಿಗೆ. ಯಾಕೆಂದರೆ 67 ವರ್ಷ ರಾಜಕೀಯದ ಅನುಭವ ಏನಿದೆ, ಕುತಂತ್ರದ ಅನುಭವ ಇಲ್ಲಿ ಉಪಯೋಗಿಸ್ತಿದ್ದೀರಾ ಅಂತ ಹೇಳಬೇಕಾಗತ್ತೆ. ನಮ್ಮ ಜನ ಯಾಮಾರ್ತಾ ಇದ್ದಾರೆ.
ಈಗ ಯಾಮಾರಿಸೋ ಇದು ಹೊರಟೋಗ್ಬಿಟ್ಟಿದೆ. ಬನ್ನಿ ಹಾಲಿನ ಬೂತಲ್ಲಿ ಹೋಗಿ ಇವತ್ತು ಹಾಲು ತಗೋಬೇಕು ಅಂತಂದರೆ ಸುಮಾರು ಜನ ಮಾತಾಡ್ತಿದ್ರು, ಸ್ವಾಮಿ ಕಾಂಗ್ರೆಸ್ನವರು ನಾವು ಬಗಣಿ ಊಟ ಹೊಡೆದ್ಬಿಟ್ರು ಅಂತ. ಎಂಥದ್ದು ಬಗಣಿ ಊಟ? ಇದು ನಿಮಗೆ ಬಿಡ್ತೀನಿ. ಏನು ಅಂತಂದರೆ ಇಷ್ಟು ದೌರ್ಜನ್ಯದ ಪ್ರಕರಣ, ದುರಾಡಳಿತದ ಪ್ರಕರಣ, ಕುತಂತ್ರದ ಪ್ರಕರಣಗಳನ್ನ ಕೈಲಿಟ್ಕೊಂಡು ನಾವು ನರೇಂದ್ರ ಮೋದಿಯವರು ಸರಿಯಾಗಿ ಆಡಳಿತ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಎಂಥ ಇದು ನೋಡಿ, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದು 100ಕ್ಕೆ 90 ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಆದರೆ ಫ್ರೀ ಬಸ್ಸು 100ಕ್ಕೆ 10 ಜನಕ್ಕೆ ಎಫೆಕ್ಟ್ ಆಗಲಿಲ್ಲ. ನೀವೇನು ಮಾಡ್ತಿದ್ದೀರಾ? 10 ರೂಪಾಯಿ ಕೊಡ್ತಾ ಇದ್ದೀರಾ, 100 ರೂಪಾಯಿ ತೊಗೋತಾ ಇದ್ದೀರಾ. ಏನಾಗುತ್ತೆ ಜನಕ್ಕೆ ಗೊತ್ತಾಗೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಪಾಪ ಅಮಾಯಕರು ಅನಕ್ಷರಸ್ಥರು ಏನೋ ಕೊಟ್ಬಿಟ್ರು ಅಂತ ಇದು ಮಾಡಿಬಿಡ್ತಾರೆ. ಥ್ರೂಔಟ್ ಲೈಫ್ ಸಂಕಟ ಪಡ್ತಾರೆ, ಥ್ರೂಔಟ್ ಲೈಫ್ ಬೆಲೆ ಏರಿಕೆ ಅಂತ ತತ್ತರಿಸ್ತಾರೆ. ಎಲೆಕ್ಷನ್ ಟೈಮಲ್ಲಿ ಬೆಲೆ ಏರಿಕೆ ಅಂತ ಹೇಳ್ತೀರಾ ನೀವು. ಬನ್ನಿ 5 ವರ್ಷನೂ ಬೆಲೆ ಏರಿಕೆ ಮಾಡ್ತೀರಾ. ಬೆಲೆ ಏರಿಕೆ ಯಾಕೆ ಮಾಡಿದ್ರಿ ನೀವು? ಪೆಟ್ರೋಲ್ ಬೆಲೆ ಏರಿಕೆ ಯಾಕೆ ಏರಿಕೆ ಮಾಡಿದ್ರಿ? ಮತ್ತು ಹಾಲಿನ ಬೆಲೆ ಏರಿಕೆ ಮಾಡಿದ್ರಿ. ಇವೆರಡೂ ಬೆಲೆ ಏರಿಕೆ ಮಾಡಿಕೊಂಡು ಏನು ಮಾಡ್ತೀರಾ? ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರಿಗೆ ಡಿ ಎ ಜಾಸ್ತಿ ಮಾಡಿಬಿಡ್ತೀರಾ ನೀವು. ಏನಾಗುತ್ತೆ? ಅಮಾಯಕರು ಅನಕ್ಷರಸ್ಥರು ಜನಸಾಮಾನ್ಯರು 100ಕ್ಕೆ 80 ಜನ ಇದ್ದೀವಿ. ನಾವು ಎಲ್ಲಿಂದ ತರಬೇಕು ದುಡ್ಡನ್ನ? ನೀವೇನೋ ಡಿ ಎ ಜಾಸ್ತಿ ಕೊಟ್ಬಿಡ್ತೀರಾ. ಇದು ಜನಸಾಮಾನ್ಯರಿಗೆ ಭಾಳ ಹೊಡೆತ ಬೀಳ್ತಾ ಇದೆ. ಜನಗಳು ಎಚ್ಚೆತ್ಕೋಬೇಕು ರೀ. ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಡಿ ಎ ತೊಗೋತಾರೆ. ನಿಮಗೆ ಎಲ್ಲಿಂದ ಬರುತ್ತೆ ರೀ ದುಡ್ಡು? ನೀವು ಹೆಂಗೆ ದುಡ್ಡನ್ನ ಹೊಂದಿಸ್ತೀರಾ? ವ್ಯಾಪಾರ ಮಾಡೋರು ಇರ್ಬೋದು, ರೈತ ವರ್ಗದವ್ರು ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನೋದು ಮಾಡ್ಕೊಂಡಿರೋರು ಇರ್ಬೋದು. ಎಲ್ಲಿಂದ ಬರುತ್ತೆ ನಿಮಗೆ ದುಡ್ಡು? ನೀವು ಯೋಚನೆ ಮಾಡಬೇಕು. ನಾವೆಲ್ಲ ವೋಟ್ ಬ್ಯಾಂಕ್ ಆಗೋಣ. ಬನ್ನಿ ಈ ದುಷ್ಟ ಕಾಂಗ್ರೆಸ್ನವ್ರನ್ನ ದೂರ ಇಡೋಣ. ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಣ. ನಾವು ಕೈ ಜೋಡಿಸೋಣ. ಕಾಂಗ್ರೆಸ್ ಮುಕ್ತ ಭಾರತ ನಾವೇ ಮಾಡೋಣ. ನರೇಂದ್ರ ಮೋದಿಯವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.